ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸ್ಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 6. ಅಮ್ಮ, ಹೆಸರು ಹೇಳೋಕೆ ಬರೋದು ಮುಖ್ಯ ಅಲ್ಲ. ಬಲಗಡೆ ಡೋರಿಂದ ನಾನು, ಎಡಗಡೆ ಡೋರಿಂದ ನೀನು ಕೆಳಗೆ ಹಿಡಿದು ನಾನು ನಿನ್ನ ಕೈ ಹಿಡಿದುಕೊಂಡು ಆ ಮನೆಯ ಮುಂದೆ ಹೋಗಬೇಕು. ಆ ದಿನ ಬರುವವರೆಗೂ ಯಾರು ಎಷ್ಟೇ ಬೈದರೂ, ಯಾರೆಷ್ಟೇ ಶಾಪ ಹಾಕಿದರೂ, ಯಾರಿಗೆ ನೋವಾದರೂ ಪರವಾಗಿಲ್ಲ ಎಂದು ಹೇಳುತ್ತಾ ಅಮ್ಮನ ಕೈ ಗಟ್ಟಿಯಾಗಿ ಹಿಡಿದು ಮಲಗಿದವನ ನೋಡುತ್ತಾ, ಬೇರೆಯವರ ಕಣ್ಣೀರ ಮೇಲೆ ತೆಗೆದುಕೊಂಡ ಕಾರಾಗಲಿ ಮನೆಯಾಗಲಿ ನೆಮ್ಮದಿ ಕೊಡೋಕೆ ಇಲ್ಲ ಕಣೋ ಎಂದು ಹೇಳುತ್ತಾ ಇದ್ದವರ ಫೋನ್ ರಿಂಗ್ ಆಗಿತ್ತು. ಪರದೆಯ ಮೇಲೆ ದಾಮೋದರ ದೇವ ಎಂದಿತ್ತು. ಹ ಹ ಎಂತಾರ, ಮಗನ ಭುಜಕ್ಕೆ ಬಿದ್ದ ಏಟು ನೋಡಿ ಕಣ್ಣು ತುಂಬಿತೇನೋ ಎಂದು ಆತಲಿಂದ ದನಿ ಕೇಳಿತು. ಕಣ್ಣು ಮುಚ್ಚಿ ಕೋಪ ತಡೆದು, ಅದೆಷ್ಟು ಮೆರಿದೆಯೋ ಮೆರಿ, ಎಲ್ಲ ಪಾಪಕ್ಕೂ ಎಲ್ಲ ಕೆಟ್ಟತನಕ್ಕೂ ಒಂದಲ್ಲ ಒಂದು ದಿನ ಅಂತ್ಯ ಇದ್ದೇ ಇರುತ್ತೆ. ನಿನ್ನ ಕೆಟ್ಟತನ ಸಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ನೋಡ್ತಾ ಇರು ಎಂದು ಹೇಳಿದರು ಸಿತಾರ. ಅಬ್ಬಾ, ಏನು ವಾಯ್ಸ್, ಏನು ಗೊತ್ತು, ಇದೇ ದನಿ ಸುಮಾರು 20 ವರ್ಷದ ಹಿಂದೆ ನಾನು ನೋಡಿದ್ದು. ಅದಾದ ಮೇಲೆ ಇವತ್ತೇ ಬೆಕ್ಕಿನ ಮರಿ ಗರ್ಜಿಸೋದು ನೋಡ್ತಿರೋದು. ಆದರೂ ಯಾವತ್ತೂ ನಿನ್ನ ಅಂದ ಮಾಸೋದೇ ಇಲ್ಲ ಅಲ್ವಾ ಎಂದು ಅಸಹ್ಯವಾಗಿ ಹೇಳಿದರು ದಾದಾ. ನನ್ನ ಮಗ ಒಬ್ಬ, ಅವನೊಬ್ಬ ನನ್ನ ಮಾತು ಕೇಳಿಬಿಟ್ರೆ ಸಾಕು, ಅವನೊಬ್ಬ ನಿನ್ನ ವಿರುದ್ಧ ನಿಂತರೆ ಸಾಕು, ಆಮೇಲೆ ದಾದಾ ಎನ್ನುವವನ ಸಾಮ್ರಾಜ್ಯ ಇತ್ತು ಅನ್ನೋದರ ಕುರುಹು ಸಹ ಸಿಗದಂತೆ ಮಾಡಿಬಿಡ್ತಾನೆ ನನ್ನ ಮಗ. ಅವನು ಸಿಂಹದ ಮರಿ ಕಣೋ, ಸಿಂಹದ ಮಗ ಯಾವತ್ತೂ ಸಿಂಹದ ಹಾಗೆ ಗರ್ಜಿಸೋದು. ಬೆಕ್ಕಿನ ಮರಿ ಹಾಲು ಕುಡಿದು ಅದರ ಸಂಗ ಮಾಡಿದ ತಕ್ಷಣ ಬೆಕ್ಕಾಗೋದಿಲ್ಲ ಎಂದು ರೋಷದಿಂದ ಹೇಳಿದಾಗ ಕ್ಷಣ ಸುಮ್ಮನಿದ್ದ ದಾದಾ ಜೋರಾಗಿ ನಗುತ್ತಾ, ಆದರೆ ಆ ಸಿಂಹದ ಮರಿ ಸಾಕಿರೋದು ಈ ಗುಳ್ಳೆ ನರಿ ಕಣೆ ತಾರಾ. ಜಾಸ್ತಿ ಯೋಚನೆ ಮಾಡಬೇಡ. ಇವತ್ತು ನಿನ್ನ ಮಗನ ಕೈ ಕಾಲು ಮುರಿದು 1 ವಾರ ಹಿಂಸೆ ಕೊಟ್ಟು ಕಳಿಸೋಣ ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಏನು ಮಾಡೋದು, ಯಾವುದೋ ಹುಡುಗಿ ಅಡ್ಡ ಬಂದು ನಿನ್ನ ಮಗ ಬಚಾವಾಗಿಬಿಟ್ಟ. ಆದರೆ ದಿನವೂ ಅದೃಷ್ಟ ನಿನ್ನ ಮಗನ ಜೊತೆ ಇರೋದಿಲ್ಲ. ಆ ಹುಡುಗಿ ಬಂದು ಅವನ ಕಾಯೋದು ಇಲ್ಲ. ನಿನ್ನ ಪಾಡಿಗೆ ನಿನ್ನಿದ್ರೆ ಪಳ್ಳಿಯದು ಎಂದು ಹೇಳಿದ ದಾದಾ ಸಹ ಕೋಪದಿಂದ. ಅವರ ಮಾತು ಕೇಳಿ ಈ ಮನುಷ್ಯನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಎಂದು ಸುಮ್ಮನಾಗ್ಬಿಟ್ರು ಸಿತಾರ. ಯಾಕೆ ಆವಾಜ್ ಕಡಿಮೆ ಆಯಿತು, ಹೋಗಿ ಮಕ್ಕೋ ಎಂದು ಫೋನ್ ಕರೆ ತುಂಡರಿಸಿದ್ರು ದಾದಾ. ದೇವ್ರೆ, ಹೇಗಾದರೂ ಮಾಡಿ ನನ್ನ ಕಂದನಿಗೆ ಈ ವ್ಯಕ್ತಿ ಮಾಡ್ತಿರೋ ಮೋಸದ ಬಗ್ಗೆ ಗೊತ್ತಾಗುವಂತೆ ಮಾಡು ತಂದೆ. ಪಾಪದ ಕೂಸುವುದು ತುಂಬ ಮುಗ್ಧ, ಯಾರನ್ನ ಬೇಕಾದರೂ ನಂಬಿ ಬಿಡ್ತಾನೆ. ಅವನಿಗೆ ಅದೃಷ್ಟ ಜೊತೆಗಿಲ್ಲ, ಕೊನೆಯ ಪಕ್ಷ ಅದೃಷ್ಟ ಇರುವ ಹುಡುಗಿಯಾದರೂ ಅವನ ಬಾಳಿಗೆ ಬರಲಿ ಎಂದು ಕಾಣದ ದೇವರಿಗೆ ಕೈ ಮುಗಿದ್ರು ಸಿತಾರ. ಮತ್ತೊಂದು ಮುಂಜಾವು ಶುರುವಾಗಿತ್ತು. ರಾತ್ರಿಯೆಲ್ಲ ನಿದ್ದೆಗೆಟ್ಟು ನನಗೆ ಹೋಮ್ವರ್ಕ್ ಬರೆದು ಸಾಕಾಗಿ ಎಷ್ಟೋ ಹೊತ್ತಿಗೆ ಹಾಗೆ ಮಲಗಿದ್ಲು ಸಮೃದ್ಧಿ. ಇತ್ತ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮುಗಿಸಿ ದಾದನ ನೋಡಲು ಓಡಿ ಬಂದಿದ್ದ ಜಗನ್. ಅವ ಬರುವ ಸುದ್ದಿ ಕೇಳಿ ಬಾರದ ಕಣ್ಣೀರು ತಂದುಕೊಂಡು, ನಿನ್ನ ಮೇಲೆ ಅಟ್ಯಾಕ್ ಆಗಿದ್ದು ಕೇಳಿ ತುಂಬ ಆತಂಕ ಆಯಿತು ಬಾಬು. ಹೇಗಿದ್ದೀಯಾ ಈಗ? ನಿನ್ನೆ ರಾತ್ರಿ ಅಮ್ಮನಿಗೆ ಫೋನ್ ಮಾಡಿದ್ದೆ, ಮಲಗಿದೀಯಾ ಅಂತ ಹೇಳಿದರು ಎಂದು ಜಗನ್ನನ್ನು ಅಪ್ಪಿ ನಾಟಕ ಮಾಡಿದ ದಾದ. ನನಗೇನಾಗಿಲ್ಲ ದಾದ, ಅದ್ಯಾವುದೋ ಲತ್ತೆ ಅಡ್ಡ ಬಾರದೆ ಇದ್ದಿದ್ರೆ ಈ ಮೂಗೇಟು ಆಗ್ತಾ ಇರಲಿಲ್ಲ ಎಂದು ಜಗನ್ ಹೇಳಿದಾಗ, ಲತ್ತೆ ಅಲ್ಲ ಕಣೋ ದಡ್ಡ, ಅವಳು ನಿನ್ನ ಪಾಲಿಗೆ ಅದೃಷ್ಟ ದೇವತೆ. ಅದಕ್ಕೆ ನಿನ್ನೆ ಉಳಿದುಕೊಂಡಿದ್ದೀಯ, ಇಲ್ಲ ಅಂದಿದ್ರೆ ಒಂದು ಕೈ ಇಲ್ಲ ಕಾಲು ಹೋಗ್ತಿತ್ತು ಎಂದು ಮನದಲ್ಲೇ ವಿಷ ಕಾರಿದ ಜಗನ್ ಬೆನ್ನು ತಟ್ಟಿದ್ರು ದಾದಾ. ಅಯ್ಯೋ, ನೀವಿಷ್ಟೆಲ್ಲ ಚಿಂತೆ ಮಾಡಬೇಡಿ, ಈ ದೇಹ ನೀವು ಬೆಳೆಸಿರೋದು, ಆಗೆಲ್ಲ ಚಿಕ್ಕ ಪುಟ್ಟ ಏಟಿಗೆ ಬಗ್ಗೋದಿಲ್ಲ ಎಂದು ಜಗನ್ ಹೇಳಿದಾಗ ಒಳಗೆ ಬೆಂಕಿ ಹತ್ತಿದ್ರು ನಗುತ್ತಾ, ನಿನಗೆ ಚಿಕ್ಕ ಏಟು ಬಿದ್ದರೂ ಸಹಿಸೋಕೆ ಆಗೋದಿಲ್ಲ, ನನ್ನ ಬಲಗೈ ಕಾಣೋ ನೀನು ಎಂದು ಅವನ ತೋಳು ಹಿಡಿದು, ಏ ರಾಜ, ನನ್ನ ಬಾಬುಗೆ ಚಿಕನ್ ತಗೊಂಡು ಬಾ ಎಂದು ಹೇಳಿದಾಗ ತಟ್ಟೆ ತುಂಬ ಊಟ ತಂದು ಕೊಟ್ಟರು ಕೆಲಸದವರು. ತಗೋ ತಿನ್ನು ಎಂದು ಹೇಳಿದಾಗ ಅವರ ಸುಳ್ಳು ಪ್ರೀತಿಯ ನಿಜವೆಂದು ತಿಳಿದು ಖುಷಿಯಿಂದ ತಿನ್ನತೊಡಗಿದ ಜಗನ್. ಕುರಿನ ಬಲಿ ಕೊಡೋದಕ್ಕೂ ಮುಂಚೆ ಕೊಬ್ಬಿಸಬೇಕು ಅಂತೆ, ತಿನ್ನು ತಿನ್ನು ಎಂದು ನಕ್ಕು ಒಳಗೆ ಸಂಚು ಮಾಡಿದ್ದರು ದಾದಾ. ಇತ್ತ ಆಗಷ್ಟೇ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿದ ಸಮೃದ್ಧಿ ತಾನು ಊಟ ಮಾಡಲು ತುಸು ತಿಂಡಿ ಬಡಿಸಿಕೊಂಡ್ಳು. ಅಲ್ಲಿಯವರೆಗೂ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದ ಅವಳ ಅಜ್ಜಿ ಆಗ ಎದ್ದು ಬಂದರು ಅವಳ ಬಳಿಗೆ. ಏನೇ, ಎಲ್ಲ ಅಡುಗೆ ಆಗಿದೆಯಾ? ಇನ್ನು ಕೆಲಸದವರು ತಿಂದಿಲ್ಲ, ಆಗಲೇ ತಿನ್ನೋಕೆ ಶುರು ಮಾಡಿದ್ಯಾ ಎಂದು ರೇಗಿದರು ಅವಳಿಗೆ. ಅದು ಅಜ್ಜಿ, ನನಗೆ ಎಂದು ಮೆಲ್ಲಗೆ ಹೇಳುವಾಗ ಅವಳ ಕೆನ್ನೆಗೊಂದು ಬಾರಿಸಿ, ಅಜ್ಜಿ ಅನ್ಬೇಡ ಅಂತ ಎಷ್ಟು ಸರಿ ಹೇಳಿಲ್ಲ ಎಂದು ಕಣ್ಣು ಕೆಂಪಗೆ ಮಾಡಿಕೊಂಡು, ಅದು ಅದು ತುಂಬ ಹೊಟ್ಟೆ ಹಸಿತಾ ಇತ್ತು, ನಿನ್ನೆ ರಾತ್ರಿಗೇನು ತಿಂದಿರಲಿಲ್ಲ ಅದಕ್ಕೆ ಎಂದು ಹೇಳುವಾಗ ಅವಳ ತಟ್ಟೆ ಕಿತ್ತುಕೊಂಡು, ಹೋಗಿ ಮೊದಲು ನನ್ನ ಬೆಡ್ಶೀಟ್ ತೊಳೆದು ಬಾ, ನಿನ್ನೆ ಟೀ ಚೆಲ್ಲಿತ್ತು, ಗಲೀಜಾಗಿದೆ, ಆಮೇಲೆ ತಿನ್ನುವಂಥ ಅಷ್ಟರಲ್ಲಿ ನೀನೇನು ಸಾಯೋದಿಲ್ಲ ಎಂದು ಗದರಿದರು. ಸರಿ ಎಂದು ತಲೆ ಆಡಿಸಿ ನಡೆದವಳು ಅವರ ಭಾರವಾದ ಬೆಡ್ಶೀಟ್ ತೊಳೆದು ಅವಳು ಬರುವಷ್ಟರಲ್ಲಿ ಕಾಲೇಜ್ ಸಮಯ ಆಗಿದ್ದರಿಂದ ತಯಾರಾಗಿ ಹೊರಟು ಹೋದಳು. ಹಾಗೆಯೇ ಅವಳ ಬಗೆಗೆ ಯಾರೂ ಮರುಗದೇ ಇದ್ದದ್ದು ವಿಪರ್ಯಾಸ.
ಅದು ತಿಂಡಿ ತಿನ್ನದೆ ಕಾಲೇಜ್ ದಾರಿ ಹಿಡಿದ ಸಮೃದ್ಧಿ ಮನಸ್ಸು ಪೂರ್ತಿ ಹಾಳಾಗಿತ್ತು. ನೋವನ್ನು ಹೇಗಾದರೂ ಮಾಡಿ ಹೊರಹಾಕಬೇಕು ಎಂದು ಯೋಚಿಸಿದವಳು ನಿರ್ಧಾರ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಲು. ಅಲ್ಲದೆ ಅಲ್ಲಿ ಪ್ರಸಾದ ಸಹ ಸಿಗುತ್ತಲ್ಲ, ಸಂಜೆಯವರೆಗೂ ಹೇಗೋ ಇರಬಹುದು ಎಂದು ನಿರ್ಧಾರ ಮಾಡಿ ಅತ್ತ ನಡೆದ್ಲು. ಇತ್ತ ಆಗಷ್ಟೇ ಒಂದು ರೌಂಡ್ ಮಾಂಸಾಹಾರ ತಿಂದು ಆಚೆ ಬಂದಿದ್ದ ಜಗನ್ ಏನೋ ನೆನಪು ಮಾಡಿಕೊಂಡ. ತಕ್ಷಣ ತನ್ನ ಪಕ್ಕ ಇದ್ದ ಗೋಪಿ ಹೆಗಲ ಮೇಲೆ ಕೈ ಹಾಕಿ, ಲೋ ಗೋಪಿ, ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಾ ಇದೆ, ಬಾರೋ ಮಚ್ಚ ಹೋಗೋಣ ಎಂದು ಜಗನ್ ಹೇಳಿದಾಗ ಅಚ್ಚರಿಯಿಂದ ಕಣ್ಣಳಿಸಿದ ಗೋಪಿ. ಯಾಕಂದ್ರೆ ಇಲ್ಲಿಯವರೆಗೂ ಅವ ದೇವಸ್ಥಾನಕ್ಕೆಂದು ಯಾವತ್ತೂ ಕರೆದೇ ಇಲ್ವಲ್ಲ. ಅಣ್ಣ, ಇದು ನೀನೇನಾ? ನೀನು ದೇವಸ್ಥಾನಕ್ಕೆ ಎಂದು ಗೋಪಿ ತಡವರಿಸುತ್ತಾ ಮೆಲ್ಲಗೆ ಹೇಳಲು ನಕ್ಕು, ಹ್ಞೂ ಕಣೋ, ಯಾಕೆ ನಾನೇನಾದರೂ ದೇವಸ್ಥಾನಕ್ಕೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ ಎಂದು ನಕ್ಕು ಬೈಕೇರಿದ ಜಗನ್. ಇಲ್ಲ ಅಣ್ಣ, ಆದರೆ ನೀನು ದೇವರನ್ನ ನಂಬೋದಿಲ್ಲ ಅಲ್ಲ ಎಂದು ತಾನು ಹಿಂದೆ ಕುಳಿತು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಗೋಪಿ. ಓಹ್, ಅದಾ ವಿಷಯ. ಈಗಲೂ ನಾನು ದೇವರನ್ನ ನಂಬೋದಿಲ್ಲ ಕಣಪ್ಪ, ಆದರೆ ಅಲ್ಲಿ ಕೆಲಸ ಇದೆ ಎಂದು ನಕ್ಕು 80ರ ವೇಗದಲ್ಲಿ ಬೈಕ್ ಚಲಾಯಿಸಿದ. 10 ನಿಮಿಷದಲ್ಲಿ ಬೈಕ್ ದೇವಸ್ಥಾನದ ಮುಂದೆ ನಿಂತಿತ್ತು. ತನ್ನ ಬೈಕ್ ಒಂದೆಡೆ ನಿಲ್ಲಿಸಿ ಗೋಪಿಯ ನೋಡಿದ ಜಗನ್ ಏನನ್ನೋ ಹೇಳುವ ತವಕದಲ್ಲಿದ್ದ ಗೋಪಿ. ಹೇಳು ಗೋಪಿ, ಏನೋ ಹೇಳಬೇಕು ಅಂತ ತುಂಬ ಅಂದ್ಕೊಳ್ತಾ ಇದೀಯಾ, ಏನದು? ನಿನ್ನೊಬ್ಬನಿಗೆ ಮಾತ್ರ ನನ್ನ ಬಗ್ಗೆ ನನ್ನ ಎದುರು ಧೈರ್ಯವಾಗಿ ಮಾತನಾಡುವ ಹಕ್ಕು ಇರೋದು, ಅದು ನಿನಗೂ ಗೊತ್ತು ಅಲ್ವಾ ಎಂದು ಜಗನ್ ಹೇಳಿದ ಅವನ ನೋಡಿ. ಅದೇನೋ ಗೋಪಿ ಅಂದರೆ ವಿಶೇಷ ಪ್ರೀತಿಯವನಿಗೆ. ತಂದೆ ತಾಯಿ ಇಬ್ಬರೂ ಇಲ್ಲದ ಅವ ಚಿಕ್ಕ ವಯಸ್ಸಿನಿಂದ ಸ್ನೇಹಿತ. ಅದು ಅಣ್ಣ, ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತೆ ಎಂದು ಮೆಲ್ಲಗೆ ಹೇಳಿದಾಗ ನಕ್ಕು ಅವನ ಹೆಗಲ ಮೇಲೆ ಕೈ ಹಾಕಿ, ನನಗೆ ದೇವ್ರ ಮೇಲೆ ನಂಬಿಕೆ ಎಲ್ಲ ಇಲ್ಲ, ಅದು ನಿನಗೂ ಗೊತ್ತು. ಆದರೆ ಒಂದು ಮಾತು, ನನಗೆ ಹೀಗೆ ಯಾರೂ ಹೇಳಿದ್ದು, ಮೈಲಿಗೆ ಮನಸ್ಸಿಗೆ ದೇಹಕ್ಕಲ್ಲ. ಇಷ್ಟು ಜನ ಮಾಂಸ ತಿನ್ನದೆ ಬಂದಿದ್ದಾರೆ, ಆದರೆ ಮನಸ್ಸಲ್ಲಿ ಅದೆಷ್ಟು ಹೊಲಸಿದೆಯೋ. ಅವರೆಲ್ಲ ದೇವರ ಮುಂದೆ ನಿಂತು ಬೇಡುವಾಗ ಅವರ ಮನಸ್ಸು ದೇವರನ್ನಷ್ಟೇ ನನಗುತ್ತೇನು? ಇಲ್ಲ. ಭಕ್ತಿಯಿಂದ ದೇವರನ್ನಷ್ಟೇ ನೋಡುತ್ತಾರೇನು? ಖಂಡಿತ ಇಲ್ಲ. ಅದೆಲ್ಲ ನಾಟಕವಷ್ಟೇ. ಬಾ, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ ಎಂದು ಜಗನ್ ಹೇಳಿದಾಗ ಅಚ್ಚರಿಯಾಗಿತ್ತು ಗೋಪಿಗೆ. ದೇವರಿಗಿಲ್ಲ, ದೇವರನ್ನು ನಂಬೋದೇ ಇಲ್ಲ ಎಂದು ಹೇಳುತ್ತಿದ್ದವ ಇಂದು ದೇವರ ಬಗೆಗೆ ಎಂತಹ ಮಾತುಗಳ ಹೇಳಿಬಿಟ್ಟ. ಆದರೆ ಅವನಿಗೇನು ಗೊತ್ತು, ಅದೆಲ್ಲ ಅವನ ತಂದೆಯಿಂದ ಬಂದ ಒಳ್ಳೆಯ ಗುಣ ಎಂದು. ಈ ದೇವಸ್ಥಾನ ತುಂಬ ಫೇಮಸ್ ಅಂತೆ, ನನಗೆ ಯಾರೋ ಹೇಳ್ತಾ ನೆನಪು ಎಂದು ಹೇಳುತ್ತಾ ಮೆಟ್ಟಿಲು ಹತ್ತುವಾಗ ಅದೇ ಹುಡುಗಿಯ ನೋಡಿದ ನೆನಪಾಯಿತು. ಇದು ಅವಳೇ ಅಲ್ವಾ, ಎಡವಟ್ಟು ಎಂದು ಹೇಳುತ್ತಾ ಗೋಪಿಯ ಬಿಟ್ಟು ಅವಳ ಬಳಿ ನಡೆದವ, ಏಲತ್ತೆ ಎಂದು ಮೆಲ್ಲಗೆ ಪಿಸುಗುಟ್ಟಿದ. ಮೆಲ್ಲಗೆ ಅವನ ಕಡೆಗೆ ತಿರುಗಿ ನೋಡುವಷ್ಟರಲ್ಲಿ ಅವನ ಮೇಲಿಗೆ ವಾಲಿ ಬಿಟ್ಟಳು ಸಮೃದ್ಧಿ. ನಿನ್ನೆಯಿಂದ ಆದ ಆಯಾಸ, ಊಟ ಸಹ ಮಾಡದೆ ಸುಸ್ತಾಗಿತ್ತು. ಎಲ್ಲದರ ನಡುವೆ ಪ್ರಸಾದಕ್ಕಾಗಿ ಬಂದಿದ್ದವಳು ಇನ್ನೂ ನಡೆಯಲಾಗದೆ ಬಾಗಿಬಿಟ್ಟಳು ಅವನ ಮೇಲೆ. ಅವಳು ಒಮ್ಮೆಗೆ ಅವನ ಮೇಲೆ ವಾಲಿದಾಗ ಗಾಬರಿಯಾಗಿತ್ತು ಜಗನ್ಗೆ. ಲೇ, ಎದ್ದಳೆ ಎಂದು ಅವ ಗಾಬರಿಯಿಂದ ಅವಳ ನೋಡುವಾಗ, ನೀರು ಎಂದಷ್ಟೇ ಹೇಳಿ ಕಣ್ಣು ಮುಚ್ಚಿದ್ಲು ಸಮೃದ್ಧಿ. ಥೋ, ಇದೊಳ್ಳೆ ಕರ್ಮ ಆಯಿತು ಗುರು ಎಂದು ಗೊಣಗಿಕೊಂಡವ ಗೋಪಿಯ ನೋಡಿ, ನೀರು ತಗೊಂಡು ಬಾ ಬೇಗ ಎಂದು ಹೇಳಿ ತಾನು ಅವಳನ್ನು ಎತ್ತಿಕೊಂಡು ಅಲ್ಲೇ ಬದಿಗೆ ಕೂರಿಸಿದ. ಅಷ್ಟರಲ್ಲೇ ಕೆಲವು ಹೆಂಗಸರು ಬಂದು ಸುತ್ತಿಕೊಂಡರು ಅವರನ್ನ. ಏನು ಕೋತಿ ಕುಣಿತಾ ಇದೆಯಾ ಇಲ್ಲಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ಗದರಿದ ಅವರನ್ನ. ತಾನೊಂದು ಹೆಣ್ಣನ್ನು ಮಡಿಲಲ್ಲಿ ಮಲಗಿಸಿಕೊಂಡಿರುವುದೇ ಇರಿಸು ಮುರಿಸು ಅವನಿಗೆ. ಅಯ್ಯೋ, ಯಾಕಪ್ಪ ಹಂಗಾಡಿಯೇ, ಇವತ್ತು ಶುಕ್ರವಾರ ಅಲ್ಲ, ನಿನ್ನ ಆಯಸ್ಸು ಜಾಸ್ತಿ ಆಗಲಿ ಅಂತ ಉಪವಾಸ ಮಾಡಿರಬೇಕು ನಿನ್ನ ಹೆಂಡ್ರು, ಒಂಚೂರು ಪ್ರಸಾದ ತಿನ್ಸು ಎಂದು ಯಾರೋ ದೊಡ್ಡೊಬ್ಬರು ಹೇಳಿದಾಗ ಕೋಪದಿಂದ ಬುಸುಗುಟ್ಟಿ, ನಾನೇನು ಬಂದು ಹೇಳಿದ್ನಾ ನಿನಗೆ, ಇವಳು ನನ್ನ ಹೆಂಡತಿ ಅಂತ, ದೇವ್ರನ್ನ ನೋಡೋಕೆ ಬಂದಿದೀಯಾ, ಹೋಗು ದೇವ್ರ ನೋಡ್ಕೊ ಎಂದು ಬೈದಾಗ ಗೊಣಗಿಕೊಂಡು ಚದುರಿದರು ಎಲ್ಲ. ಹೆಂಡತಿಯಂತೆ ಮುಸುಡಿ ಉಳಿದು, ಇಲ್ಲತ್ತೆ ನಾನು ಕಟ್ಟಿಕೊಂಡ್ರೆ ಮುಗೀತು ಎಂದು ಗೊಣಗುತ್ತಾ ಅವಳ ಮುಖ ನೋಡಿದ. ಬೈಯುವಷ್ಟು ಕೆಟ್ಟದಾಗೇನು ಇರಲಿಲ್ಲ ಅವಳು. ಅಣ್ಣ, ನೀರು ಎಂದು ಗೋಪಿ ಗ್ಲಾಸ್ ಕೊಟ್ಟುವಾಗ ಅವಳ ಮುಖದ ಮೇಲೆ ನೀರು ಚಿಮುಕಿಸಿದ. ಮೆಲ್ಲಗೆ ಕಣ್ಣು ತೆರೆದ್ಲು. ತಗೋ, ನೀರು ಕುಡಿದು ಹೋಗು ಎಂದು ಲೋಟ ಚಾಚಿದಾಗ ಗಟಗಟನೆ ನೀರು ಕುಡಿಯುವುದು ನೋಡಿ ಅದೇನೆನಿಸಿತೋ. ಗೋಪಿ, ನಾನು ಹೇಳಿದೆ ಅಂತ ಪ್ರಸಾದನ ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಬಾ ಎಂದು ಹೇಳಿದ ಗೋಪಿಗೆ. ಅವ ಅತ್ತ ಹೋದದ್ದೇ ಸುಮ್ಮನೆ ಕುಳಿತಿದ್ದ ಸಮೃದ್ಧಿಯ ದಿಟ್ಟಿಸಿದ ಜಗನ್. ನಿನ್ನೆ ಇದ್ದ ಹಾರಾಟ ಇರಲಿಲ್ಲ, ಮುಖ ಸಪ್ಪಗಾಗಿತ್ತು. ಅವ ಏನೋ ಹೇಳುವಷ್ಟರಲ್ಲಿ ಗೋಪು ಒಂದು ತಟ್ಟೆ ತುಂಬ ಪುಳಿಯೋಗರೆ ಹಾಕಿಸ್ಕೊಂಡು ಬಂದ. ಅವ ತಟ್ಟೆ ಕೊಟ್ಟಿದ್ದೆ ಪುಳಿಯೋಗರೆ ಗಬಗಬನೆ ತಿನ್ನತೊಡಗಿದ್ಲು ಸಮೃದ್ಧಿ. ಅವಳ ನೋಡಿ ಇಬ್ಬರಿಗೂ ಅನುಮಾನ ಶುರುವಾಗಿತ್ತು. ಎಲ್ಲತ್ತೆ, ಎಲ್ಲ ನಿಂದೆ, ನಿಧಾನ ತಿನ್ನು ಎಂದು ಮತ್ತೆ ಲೋಟವನ್ನು ಗೋಪಿಗೆ ಕೊಡಲು ಅವ ಅರ್ಥ ಮಾಡಿಕೊಂಡು ಅಲ್ಲಿಂದ ನಡೆದ. ರಾಕ್ಷಸ, ನನ್ನ ಯಾಕೆ ತಿನ್ನುವಾಗ ನೋಡ್ತಿದೀಯಾ ಎಂದು ಮೆಲ್ಲಗೆ ಹೇಳಿದ್ಲು ಸಮೃದ್ಧಿ. ಹಾಂ, ನೀನಿಲ್ಲಿಗೆ ಬಂದಿರೋ ಜನಗಳಿಗೆ ಪ್ರಸಾದ ಉಳಿಸ್ತೀಯೋ ಇಲ್ಲೋ ಅಂತ ನೋಡ್ತಾ ಇದ್ದೆ ಎಂದು ಜಗನ್ ಸಹ ಕೊಂಕು ಹೇಳಿದಾಗ
ರಾಕ್ಷಸ ಹೊಟ್ಟೆ ನೋವು ಬಂದಿತ್ತು, ತಗೋ ತಿನ್ನು ಎಂದು ತಾನೇ ಅವನ ಬಾಯಿಯ ಮುಂದೆ ತುತ್ತು ಹಿಡಿದ್ಲು ಸಮೃದ್ಧಿ. ಲತ್ತೆ ಕೈಯಲ್ಲಿ ತಿನ್ನೋ ಭಾಗ್ಯ ಬೇಡಮ್ಮ ಎಂದು ಅವ ಬಾಯಿ ತೆಗೆದಾಗ ಅವನ ಬಾಯಿಯೊಳಗೆ ತುರುಕಿ ಬಿಟ್ಟಳು ಸಮೃದ್ಧಿ. ಮತ್ತೆ ಸಿಗುವ. ಕಥೆ ಇಷ್ಟ ಆಗ್ತಿದೆ ಅಲ್ವಾ? ಇಬ್ಬರು ಹೇಗಿದ್ದಾರೆ? ಈ ಜೋಡಿ ಹೇಗಿದೆ? ಇಷ್ಟ ಆದರೆ ಪ್ಲೀಸ್ ಹೇಳಿ ಆಯಿತಾ? ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳು ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಯಾವಾಗಲೂ ಹೀಗೆ ಇರಲಿ ಆಯಿತಾ? ಪ್ರೋತ್ಸಾಹ ಮಾಡೋದು ನಿಲ್ಲಿಸಬೇಡಿ ಪ್ಲೀಸ್.